ಅವತ್ತು ಕೂಡ ಆ ಒಂಟಿ ಹೆಂಗಸು ಅದೇ ರೋಡಲ್ಲೇ ಮಗುವಿನೊಂದಿಗೆ ಕಾಯ್ತಾ ಇದ್ದಳು. ಈ ಕಡೆ ಸತೀಶ್ ಆ ಮಹಿಳೆಯನ್ನು ನೋಡಿ ಕಾರ್ ಗ್ಲಾಸ್ ಇಳಿಸಿದ. ಸಡನ್ನಾಗಿ ಕಾರಿನ ಹೆಡ್ಲೈಟ್ ಆಫ್ ಆಯಿತು. ಸತೀಶ್ ಮೊಬೈಲ್ ಟಾರ್ಚ್ ಆನ್ ಮಾಡಿದ. ಬ್ಯಾಕ್ ಸೀಟ್ ಫುಲ್ಲು ನೀರಿನೊಂದಿಗೆ ಒದ್ದೆಯಾಗಿತ್ತು. ಬಟ್ ಆ ಮಹಿಳೆ ಇರಲಿಲ್ಲ. ಅದೇ ಸಮಯಕ್ಕೆ ಆ ಮಹಿಳೆ ಜೋರಾಗಿ ಕೂಗಿದ್ಲು, ನನ್ನ ಮಗು ಎಲ್ಲಿ ಅಂತ. ಅದನ್ನು ನೋಡಿದ ಸತೀಶ್ ಅಲ್ಲಿಂದ ಓಡಲು ಪ್ರಾರಂಭಿಸಿದ, ಗಾಬರಿಯಿಂದ. ಅಷ್ಟಕ್ಕೂ ಆ ಮಧ್ಯರಾತ್ರಿಯಲ್ಲಿ ಟೀ ಕುಡಿತಾ ಇರೋ ವ್ಯಕ್ತಿಗಳು ಯಾರು? ಸತೀಶ್ ಮನೆಗೆ ಬಂದ್ರೂ ಆ ಮಗುವಿನ ಸೌಂಡ್ ಕೇಳ್ತಾನೇ ಇತ್ತು. ಅಷ್ಟಕ್ಕೂ ಆ ಮಧ್ಯರಾತ್ರಿಯಲ್ಲಿ ಸತೀಶ್ ಏನಕ್ಕೆ ಆ ಕಾಡಿಗೆ ಹೋದ? ಆ ಮಹಿಳೆ ಪ್ರೇತನೋ ಅಥವಾ ನಿಜವಾದ ಮಹಿಳೆನೋ? ಮತ್ತು ಟೀ ಕುಡಿತಾ ಇರುವಂಥ ವ್ಯಕ್ತಿಗಳಾದರೂ ಯಾರು? ಈ ವಿಡಿಯೋವನ್ನು ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ವೀಕ್ಷಕರೇ, ಅವತ್ತು ಶುಕ್ರವಾರ ಸತೀಶ್ ಎಂದಿನಂತೆ ಆಫೀಸ್ ವರ್ಕ್ ಮುಗಿಸ್ಕೊಂಡು ಎಲೆಕ್ಟ್ರಾನಿಸಿಟಿ ಮಾರ್ಗವಾಗಿ ತನ್ನ ಮನೆ ಕಡೆ ಹೋಗ್ತಾ ಇದ್ದ. ಅಲ್ಲಿ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸೊ ಇದನ್ನು ನೋಡಿದ ಸತೀಶ್ GPS ಆನ್ ಮಾಡಿ ಬೇರೆ ರೂಟ್ ಮ್ಯಾಪ್ ಹಾಕಿದ. ಬಟ್ ಆ ರೂಟ್ ಬೇರೆ ಕಡೆನೇ ಕರ್ಕೊಂಡು ಹೋಯಿತು. ಅದುವೇ ಎಲ್ಲರ ಬಾಯಲ್ಲಿರುವ ದ ಮೋಸ್ಟ್ ಹಾಂಟೆಡ್ ರೋಡ್, ದ ಹೊಸಕೋಟೆ ರೋಡ್. ಅದೊಂದು ದಟ್ಟವಾದ ಕಾಡು. ಆ ಕಾಡಿನ ಮಧ್ಯೆ ಸತೀಶನ ಕಾರ್ ಹೋಗ್ತಾ ಇತ್ತು. ಆ ಟೈಮಲ್ಲೇ ಸತೀಶನಿಗೆ ಒಂದು ಕತೆ ನೆನಪಾಯಿತು. ಊರಿನವರೆಲ್ಲರೂ ಮಾತಾಡ್ತಾ ಇರೋ ಹಾಗೆ ಈ ಕಾಡಿನಲ್ಲಿ ಒಂದು ಒಂಟಿ ಮಹಿಳೆ ಮಗುವಿನೊಂದಿಗೆ ಲಿಫ್ಟ್ ಕೇಳ್ತಾ ಇರ್ತಾಳೆ ಅಂತ. ಸೊ ಆ ಕಥೆಯನ್ನು ನೆನಪು ಮಾಡ್ತಾ ಸತೀಶ್ ಅವನ ಡ್ರೈವಿಂಗ್ ಮುಂದುವರಿಸಿದ. ಸೊ ಹೋಗ್ತಾ ಇರುವಾಗಲೇ ಅಲ್ಲೊಂದು ಅವನಿಗೆ ಆಶ್ಚರ್ಯ ಕಾದಿತ್ತು. ಸೊ ಸತೀಶ್ ತನ್ನ ಕಾರ್ ಡ್ರೈವಿಂಗ್ ಮಾಡ್ತಾ ಇರುವಾಗಲೇ ಅಲ್ಲೊಬ್ಬ ಒಂಟಿ ಮಹಿಳೆ ತನ್ನ ಮಗಳೊಂದಿಗೆ ಅಥವಾ ಮಗನೊಂದಿಗೆ ಅದೇ ರಸ್ತೆ ಮಾರ್ಗದಲ್ಲಿಯೇ ನಿಂತು ಲಿಫ್ಟ್ ಕೇಳೋಕ್ಕೆ ವೆಯ್ಟ್ ಮಾಡ್ತಾ ಇದ್ಲು. ಇದನ್ನು ನೋಡಿದ ಸತೀಶ್ ತನ್ನ ಕಾರನ್ನು ಬ್ರೇಕ್ ಹಾಕಿ ಸ್ಟಾಪ್ ಮಾಡಿದ. ಆ ಒಂಟಿ ಮಹಿಳೆ ಹತ್ತಿರ ನೋಡುತ್ತಾ ಕಾರ್ ಗ್ಲಾಸ್ ಕೆಳಗಿಳಿಸಿದ. ಸತೀಶ್ ಆ ಮಹಿಳೆನ ಮಾತನಾಡಿಸೋಕ್ಕೆ ಪ್ರಯತ್ನ ಮಾಡಿದ. ಯಾರು ನೀನು? ಎಲ್ಲಿಗೆ ಹೋಗಬೇಕು? ಇಲ್ಲಿ ನಿಂತಿದೀಯಾ ಅಂತ. ಆದರೆ ಆ ಮಹಿಳೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಸತೀಶನಿಗೆ ಗಾಬರಿಯಾಯಿತು. ಸತೀಶ್, ನೀನು ಎಲ್ಲಿ ಹೋಗಬೇಕಂತ ಕೇಳಿದ. ಆ ಮಹಿಳೆ ಮುಖ ಮೇಲೆ ಮಾಡಿ ನಾನು ಹೊಸಕೋಟೆಗೆ ಹೋಗ್ಬೇಕಂತ ಹೇಳಿದಳು. ಆ ಮಹಿಳೆ ಮುಖ ಸ್ವಲ್ಪ ನಾರ್ಮಲ್ ಆಗಿ ಇತ್ತು. ಇದನ್ನು ಕೇಳಿದ ಸತೀಶ್ ಇಂಥ ಮಧ್ಯರಾತ್ರಿಯಲ್ಲಿ ಅದು ಒಂಟಿ ಮಹಿಳೆಗೆ ಲಿಫ್ಟ್ ಕೊಡೋದು ಪ್ರಾಬ್ಲಮ್ ಅಂತ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಹೋದ. ಒಂದು 5 ಮೀಟರ್ ಅನಿಸುತ್ತೆ. ಸೊ ಕಾರು ಸ್ಟಾಪ್ ಮಾಡಿ ಮತ್ತೆ ಯೋಚನೆ ಮಾಡಿದ, ಮಗು ಬೇರೆ ಇದೆ, ಒಂಟಿ ಮಹಿಳೆ, ಸೊ ಲಿಫ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿ ಕಾರ್ನ ರಿವರ್ಸ್ ತೊಗೊಂಡು ಬಂದು ಆ ಮಹಿಳೆ ಇರೋ ಕಡೆನೇ ಬಂದ. ಸೊ ಆ ಮಹಿಳೆ ಅಲ್ಲಿ ನಿಂತು ವೆಯ್ಟ್ ಮಾಡ್ತಾ ಇದ್ದಳು. ಕಾರ್ ಹತ್ತು ಡ್ರಾಪ್ ಮಾಡ್ತೀನಿ ಅಂತ ಸತೀಶ್ ಆ ಮಹಿಳೆಗೆ ಹೇಳ್ತಾನೆ. ಆ ಮಹಿಳೆ ಕಾರಲ್ಲಿ ಬಂದು ಕೂರ್ತಾಳೆ. ಸತೀಶ್ ಕಾರಲ್ಲಿರುವ ರೇರ್ ಮಿರರ್ನ ಅಡ್ಜಸ್ಟ್ ಮಾಡಿಕೊಂಡು ಆ ಮಹಿಳೆನ ನೋಡ್ತಾನೆ. ಆ ಮಹಿಳೆ ಕೂಡ ಸತೀಶ್ನ ನೋಡ್ತಾನೆ ಇರ್ತಾಳೆ. ಸತೀಶ್ ಆ ಮಹಿಳೆನ ಮಾತಾಡಿಸ್ಬೇಕಂತ ಟ್ರೈ ಮಾಡ್ತಾನೆ. ಬಟ್ ಎಷ್ಟೇ ಮಾತನಾಡಿಸಿದರೂ ಆ ಮಹಿಳೆ ಯಾವುದಕ್ಕೂ ರಿಪ್ಲೈ ಮಾಡ್ತಾನೆ ಇರಲ್ಲ. ಬಟ್ ಸತೀಶ್ ಸುಮ್ಮನಾಗಿ ಕಾರನ್ನು ಸ್ಟಾರ್ಟ್ ಮಾಡಿ ಹೋಗ್ತಾ ಇರ್ತಾನೆ. ಒಂದು 5 ನಿಮಿಷ ಮತ್ತೆ ಸತೀಶ್ ಆ ಮಹಿಳೆಗೆ ಮಾತಾಡಿಸ್ತಾನೆ, ನೀವು ಯಾರ ಮನೆಗೆ ಹೋಗಬೇಕು ಅಂತ. ಆವಾಗಲೂ ಆ ಮಹಿಳೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಶಿ ವಾಸ್ ಲೈಕ್ ಐಡಲ್. ಸತೀಶ್ ಒಂದು ಕ್ಷಣ ಹಿಂದ್ಗಡೆ ನೋಡ್ತಾನೆ. ಆದ್ರೂ ಆ ಮಹಿಳೆ ಸುಮ್ಮನೆ ಇರ್ತಾಳೆ. ಬಟ್ ಸತೀಶನಿಗೆ ಗಾಬರಿ ಆಗಿಬಿಡ್ತಾನೆ. ಗಾಬರಿಯಿಂದನೇ ರೇರ್ ಮಿರರಲ್ಲಿ ಆ ಮಹಿಳೆಯನ್ನು ನೋಡ್ತಾನೆ. ಅನ್ಫಾರ್ಚುನೇಟ್ಲಿ ಆ ಮಹಿಳೆ ಬ್ಯಾಕ್ ಸೀಟಲ್ಲಿ ಇರಲ್ಲ. ನೋಡಿದ ಸತೀಶನಿಗೆ ಫುಲ್ ಶಾಕ್ ಆಗುತ್ತೆ. ಸತೀಶ್ ಗಾಬರಿಯಿಂದ ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಬಟ್ ಆ ಮಹಿಳೆ ಹತ್ರ ಇರುವ ಆ ಮಗುವಿನ ಸೌಂಡ್ ಸತೀಶನಿಗೆ ಕೇಳಿಸ್ತಾನೆ ಇರುತ್ತೆ. ಸತೀಶ್ ಎಷ್ಟೇ ಸ್ಪೀಡಾಗಿ ಕಾರ್ ಡ್ರೈವ್ ಮಾಡಿದ್ರೂ ಆ ಮಹಿಳೆಯ ಮಗುವಿನ ಸೌಂಡ್ ಸತೀಶನಿಗೆ ಕೇಳಿಸ್ತಾನೆ ಇರುತ್ತೆ. ಇದರಿಂದ ಗಾಬರಿಯಾದಂಥ ಸತೀಶ್ ಇನ್ನೂ ಸ್ಪೀಡಾಗಿ ಕಾರ್ ಡ್ರೈವ್ ಮಾಡ್ತಾನೆ. ಬಟ್ ಆ ಮಗುವಿನ ಸೌಂಡ್ ನಿಲ್ಲೋದೇ ಇಲ್ಲ. ಸಮ್ಟೈಮ್ಸ್ ಅವನಿಗೆ ಫೀಲ್ ಆಗುತ್ತೆ ಆ ಮಗುವಿನ ಸೌಂಡ್ ಕಾರಲ್ಲಿದೆ ಅಂತ.
ಆ ಮಗುವಿನ ಸೌಂಡ್ ಬ್ಯಾಕ್ ಸೀಟಿಂದನೇ ಬರ್ತಾ ಇದೆ ಅಂತ ತಿಳಿದು ಒಂದು ಕಡೆ ಸ್ಟಾಪ್ ಮಾಡಿ ಬ್ಯಾಕ್ ಸೀಟ್ ಹತ್ರ ಬಂದು ನೋಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಮಗುವಿನ ಬಟ್ಟೆ ಅದೇ ಬ್ಯಾಕ್ ಸೀಟ್ ಕೆಳಗಡೆ ಬಿದ್ದಿರುತ್ತೆ. ಇದು ಹೇಗೆ ಬಂತು ಅಂತ ನೋಡ್ತಿರುವಾಗಲೇ ಆಮೇಲೆ ಅವನ ಹತ್ರ ಬರ್ತಾಳೆ. ನನ್ನ ಮಗು ಎಲ್ಲಿ ಅಂತ ಜೋರಾಗಿ ಕೂಗ್ತಾಳೆ. ಬಟ್ ಇದನ್ನು ನೋಡಿದ ಸತೀಶನಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಸೊ ಸತೀಶ್ ಆ ಕಾರ್ನ ಅಲ್ಲೇ ಬಿಟ್ಟು ಜೋರಾಗಿ ಓಡಲು ಪ್ರಾರಂಭಿಸ್ತಾನೆ. ಆದರೆ ಸತೀಶನ ಫಾಲೋ ಮಾಡ್ತಾನೆ ಆ ಒಂಟಿ ಮಹಿಳೆ ಕೂಡ ಬರ್ತಾಳೆ. ಬಟ್ ಆವಾಗಲೇ ಸತೀಶಿಗೆ ಗೊತ್ತಾಗಿರೋದು ಅದು ಪ್ರೀತ ಅಂತ. ಸತೀಶ್ ಹಾಗೆ ಓಡ್ತಾ 5 ಕಿಲೋಮೀಟ್ರ್ ಬರ್ತಾನೆ. ಬಟ್ ಅಲ್ಲಿ ಯಾವುದೋ ಒಂದು ಬೀದಿ ದೀಪ ಕಾಣಿಸುತ್ತೆ. ಆ ಬೀದಿ ದೀಪ ಹತ್ರನೇ ಒಂದು ಹೋಟೆಲ್ ಇರುತ್ತೆ. ಆ ಹೋಟೆಲಲ್ಲಿ ಇಬ್ಬರು ವ್ಯಕ್ತಿಗಳು ಟೀ ಕುಡಿತಾ ಕೂತಿರುತ್ತಾರೆ. ಸತೀಶ್ ಅಲ್ಲಿಗೆ ಹೋಗಿ ನಡೆದಿರೋ ವಿಷಯನೆಲ್ಲ ಅವ್ರಿಗೆ ಹೇಳ್ತಾನೆ. ಸತೀಶನ ಕತೆ ಕೇಳಿ ಆ ವ್ಯಕ್ತಿ ಹೇಳ್ತಾನೆ, ನೀನು ಏನಕ್ಕೆ ಲಿಫ್ಟ್ ಕೊಟ್ಟೆ, ಅದು ಮಹಿಳೆಯಲ್ಲ ಪ್ರೇತ ಅಂತ. ಆವಾಗ ಸತೀಶನಿಗೆ ಗಾಬರಿಯಾಗುತ್ತೆ. ಆ ವ್ಯಕ್ತಿ ಹೇಳ್ತಾನೆ, ನೀನು ಇಲ್ಲಿರಬೇಡ, ಮನೆಗೆ ಹೋಗುವ ಅಂತ. ಸತೀಶ್ ಮನೆಗೆ ಬಂದು ಸೇರ್ತಾನೆ. ಈ ಇನ್ಸಿಡೆಂಟ್ ಆಗಿ ನೆಕ್ಸ್ಟ್ ಡೇಗೆ ಮತ್ತೆ ಆ ಮಗುವಿನ ಸೌಂಡ್ ಕೇಳಿಸುತ್ತೆ. ಸಮ್ಟೈಮ್ಸ್ ಟೆರೆಸ್ ಮೇಲೆ, ಸಮ್ಟೈಮ್ಸ್ ಮನೆ ಕೆಳಗಡೆ ಈ ಥರ ಅವನಿಗೆ ಸೌಂಡ್ ಕೇಳಿಸ್ತಾನೆ ಇರುತ್ತೆ. ಒಂದು 15 ಡೇಸ್ವರೆಗೂ ಕೇಳಿಸುತ್ತೆ. ಸೊ ಸತೀಶ್ ತಡ ಮಾಡದೆ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾನೆ. ಸೊ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ ಇದೊಂದು ಬಿಗ್ ಡ್ರಾಮಾ ಅಂತ. ಬಟ್ ಏನೇ ಆಗಿರ್ಬೋದು, ಸತೀಶ್ಗೆ ಆಗಿರುವ ಎಕ್ಸ್ಪೀರಿಯನ್ಸ್ ನೋಡಿದರೆ ಇದೊಂದು ನೈಜ ಕಥೆನಂತಲೇ ಅನಿಸುತ್ತೆ. ಸೊ ವೀಕ್ಷಕರೇ, ಯಾರಿಗೆಲ್ಲ ಈ ಕಥೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.